ನಮಸ್ತೆ ವೀಕ್ಷಕರೇ, ಮೋಹನರಾಗ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಉಷಾ ಪ್ರೀತಮ್. ಈ ದಿನ ನಮ್ಮ ಮೋಹನರಾಗ ಯೂಟ್ಯೂಬ್ ವಾಹಿನಿಯಲ್ಲಿ ಒಬ್ಬರು ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ಅವರೇ ಕೊಡಗಿನ ಸಾಹಿತ್ಯ ವಲಯದ ಬಹು ಜನಪ್ರಿಯವಾದಂತಹ ಹೆಸರು ಮತ್ತು ವ್ಯಕ್ತಿತ್ವ ಶ್ರೀಮತಿ ಕೃಪಾ ದೇವರಾಜ್ ಮೇಡಮ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ವೀಕ್ಷಕರೇ, ಕೃಪಾ ದೇವರಾಜ್ ಇವರು ಕೊಡಗಿನ ಸಾಹಿತ್ಯ ವಲಯದಲ್ಲಿ ಇತ್ತೀಚೆಗಷ್ಟೇ ಒಂದು ಕೊಡಗಿನ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ಕೊಡಗಿನ ಗೌರಮ್ಮ ಪ್ರಶಸ್ತಿಯನ್ನ ತಮ್ಮ ಮಂತ್ರಪುಷ್ಪ ಕಥಾ ಸಂಕಲನಕ್ಕೆ ಪಡೆಯುವ ಮೂಲಕ ಕೊಡಗಿನ ಸಾಹಿತ್ಯ ವಲಯದಲ್ಲಿ ತಮ್ಮ ಖಾತೆಯನ್ನ ತೆರೆದಿದ್ದಾರೆ ಅಂತ ಹೇಳಬಹುದು. ಕೃಪಾ ದೇವರಾಜ್ ಮೂಲತಃ ನಮ್ಮ ಕೊಡಗಿನ ಗಡಿ ಭಾಗ ತಿತಿಮತಿಯವರು. ಇವರ ತಂದೆ ದಿವಂಗತ ಈರಪ್ಪ ಮತ್ತು ಅನಸೂಯ ದಂಪತಿಗಳ ಸುಪುತ್ರಿ ಇವರು. ಗೋಣಿಕೊಪ್ಪ ಕಾವೇರಿ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಪಡೆದು ಅಗ್ರಿಕಲ್ಚರಲ್ ಡಿಪ್ಲೊಮಾವನ್ನ ಮಾಡಿರ್ತಾರೆ. ಪ್ರಸ್ತುತ ಟಾಟಾ ಕಂಪನಿಯ ತೋಟಗಾರಿಕಾ ವಿತರಣಾ ವಿಭಾಗದ ಶಾಖಾ ನಿರ್ವಹಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇಬ್ಬರು ಪುತ್ರರಿದ್ದಾರೆ. ಪತಿ ದೇವರಾಜ್ ಮಡಿಕೇರಿ ತಾಲೂಕು ಕಚೇರಿಯಲ್ಲಿ ಶಿರಸ್ತೆದಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಇವರ ಸಾಹಿತ್ಯ ಕೃಷಿಯ ಬಗ್ಗೆ ನೋಡೋದಾದ್ರೆ, ಭಾವದ ಕದ ತಟ್ಟಿ, ಕಾರ್ಪಣ್ಯದ ಹೂ ಇವರ ಕವನ ಸಂಕಲನಗಳಾದರೆ, ಚೌಚೌ ಬಾತ್ ಇವರ ಲಲಿತ ಪ್ರಬಂಧ ಸಂಕಲನವಾಗಿರುತ್ತದೆ. ಮರ್ಮರ ಹಾಗೂ ಮಂತ್ರಪುಷ್ಪ ಇವರ ಕಥಾ ಸಂಕಲನಗಳಾಗಿವೆ. ಮರ್ಮರ ಕಥಾ ಸಂಕಲನಕ್ಕೆ 2025ರಲ್ಲಿ ಬೆಳಗಾವಿಯಲ್ಲಿ ಅಜೂರ ಪ್ರತಿಷ್ಠಾನದ ರಾಜ್ಯ ಪ್ರಶಸ್ತಿ ಕೂಡ ದೊರಕಿದೆ. ಹಾಗೂ ಇವರು ಮೈಸೂರು ದಸರಾ ಕವಿಗೋಷ್ಠಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಕಾಡುವ ಕೀರಂ ಅಹೋರಾತ್ರಿ ಕವಿಗೋಷ್ಠಿಯಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಇವರ ಅನೇಕ ಕತೆ, ಕವನ ಲೇಖನಗಳು ಸುಧಾ, ತರಂಗ, ಮಂಗಳ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಗೊಂಡಿವೆ. ಸದಾ ಲವಲವಿಕೆಯ ನಗುಮುಖದ ಕೃಪಾ ದೇವರಾಜ್ ಇಂದು ಮೋಹನರಾಗ ಯೂಟ್ಯೂಬ್ ವಾಹಿನಿಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮೇಡಮ್, ಕಾರ್ಯಕ್ರಮಕ್ಕೆ ಈಗ ನಿಮ್ಮ ಮನಸ್ಸಿನಲ್ಲಿ ಮೊದಲನೇದಾಗಿ ಕಥಾ ಪ್ರಪಂಚ ಹೇಗ್ ತೆರೆದುಕೊಳ್ತು ಅಂತ ಹೇಳ್ಬೋದಾ? ಖಂಡಿತವಾಗಿ. ನನ್ಗೆ ಬಾಲ್ಯ ಅಂತ ಹೇಳೋದು ತುಂಬಾ ಸುಂದರವಾಗಿತ್ತು. ಪ್ರತಿಯೊಬ್ಬರಿಗೂ ಅವರವ್ರ ಬಾಲ್ಯ ತುಂಬಾ ಸುಂದರವಾಗಿ ಇರ್ತದೆ. ಯಾಕಂದ್ರೆ ನಾನು ಹಳ್ಳಿಯಲ್ಲಿ ಒಂದು ತಿತಿಮತಿಯ ಅರಣ್ಯದ ಅಂಚಿನಲ್ಲಿ ಬೆಳೆದಂತವಳು. ನನಗೆ ಕಾಡು ಸಿಕ್ಕಿದೆ, ಪ್ರಕೃತಿ ಸಿಕ್ಕಿದೆ, ಜೊತೆಗೆ ಗದ್ದೆ ತೋಟಗಳು ಓಡಾಡ್ಕೊಂಡು ಬೆಳೆದಂತಹ ಒಂದು ಹುಡುಗಿಯಾಗಿರೋದ್ರಿಂದ ನಂಗೆ ಆ ಮಣ್ಣಿನ ಪ್ರತಿಯೊಂದು ಅಂಶವೂ ಸಿಕ್ಕುಂಟು. ಆ ಒಂದು ಅನುಭವಿಸ್ಲಿಕ್ಕೆ ಅವಕಾಶ ಆಗಿದೆ. ಅವುಗಳ ನಡುವೆ ನಾವು ಬೆಳೆದಂತಾಗಿರುವಾಗ, ನಾವು ಬಾಲ್ಯದಲ್ಲಿರುವಾಗ ನಮ್ಗೆ ಯಾವುದೇ ಮನೋರಂಜನೆಗಳು ಅಂತ ಇರ್ಲಿಲ್ಲ. ಪುಸ್ತಕಗಳೇ ನಮಗೆ ಮನೋರಂಜನೆ. ಆ ಕಾರಣಕ್ಕೆ ಚಿಕ್ಕದ್ರಲ್ಲಿರುವಾಗೆಲ್ಲ ಪುಸ್ತಕಗಳು ನಮ್ಮಲ್ಲಿ ತರಿಸ್ತಾ ಇರುವಾಗ ಚಿಕ್ಕ ಚಿಕ್ಕದಾಗಿ ಮಕ್ಕಳ ಕತೆ, ಕಾಮಿಕ್ಸ್ ಗಳನ್ನ ಓದ್ತಾ ಹೋದವಳು ನಾನು. ಹಾಗೆ ಓದ್ತಾ ಶಾಲೆಯಿಂದ ಬಂದು ಓದ್ತಾ ಪುಸ್ತಕಗಳನ್ನ ಮತ್ತು ಬರೀ ಅಷ್ಟು ಮಾತ್ರ. ನೆಕ್ಸ್ಟ್ ಅದೇ ಪೇಜಿಗೆ ಹೋಗೋದು, ಎಲ್ಲಿ ಸಿಕ್ಕುತ್ತೆ ಪರಿವಿಡಿಲಿ ಹುಡ್ಕೋದು, ಅದೇ ಓದೋದು. ಹಾಗೆ ಓದ್ಲಿಕ್ಕೆ ಶುರು ಆಯ್ತು. ಆಮೇಲೆ ನಮ್ಮ ತಾಯಿ ಕತೆ ಹೇಳ್ಕೊಡ್ತಾ ಇದ್ರು. ಆದ್ರೆ ಅವ್ರಿಗೆ ಸಮಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ರೈತ ಮಹಿಳೆ ಹೊರಗಡೆ ಹೋಗಿ ದುಡಿಬೇಕು, ಮನೆಗ್ ಬಂದು ಕೆಲಸ ಮಾಡ್ಬೇಕು. ಈಗಿನ ತರ ಎಲ್ಲಾ ಆಧುನಿಕ ಯಂತ್ರೋಪಕರಣಗಳು ಇರ್ಲಿಲ್ಲ. ಪ್ರತಿಯೊಂದನ್ನು ಅಡಿಗೆ ಸೌದೆ ಹಾಕಿ ಅಡಿಗೆ ಮಾಡ್ಬೇಕು, ಬಗ್ಸ್ಬೇಕು, ಬಾತ್ರೂಮ್ ನೀರ್ ಎಲ್ಲವೂ ಈಗಿನ ಯಾವ ಅನುಕೂಲತೆಗಳು ಇಲ್ಲದ ಕಾರಣಕ್ಕೆ ಮನೆಯಲ್ಲೂ ಅಷ್ಟು ಕೆಲಸಗಳಾಗ್ಬಿಡ್ತಿತ್ತು. ಅವ್ರು ಸೋತ್ ಹೋಗ್ತಾ ಇದ್ರು. ಆ ನಡುವೆಯೂ ಕತೆ ಹೇಳ್ತಾ ನಮ್ಗೆ ಓದ್ಲಿಕ್ಕೆ ನೀವು ಓದ್ಕೊಳ್ಳಿ ಅಂತ ನಮ್ಮನ್ನ ಪ್ರೇರೇಪಿಸ್ತಿದ್ರು. ಆದ್ರೆ ನಮ್ಮ ಅಜ್ಜಿ, ತಾಯಿಯ ತಾಯಿ, ನಾವು ಅವ್ವ ಅಂತ ಕರಿತೀವಿ, ಅವರೇ ನನಗೆ ಅಡಿಪಾಯ ಹಾಕಿದ್ದು. ನಮ್ಗೆ ಬಾಲ್ಯದಲ್ಲಿ ತುಂಬಾ ಚಂದ ಕತೆ ಹೇಳ್ಕೊಡ್ತಾ ಇದ್ರು. ಮಾಮೂಲಾಗಿ ಸಣ್ಣ ಮಕ್ಕಳ ಕತೆ ಅಲ್ಲದೆ ರಾಮಾಯಣ, ಮಹಾಭಾರತ, ವಿಕ್ರಮ ಬೇತಾಳ, ಹಾಗೆ ಪ್ರತಿಯೊಂದು ಶನಿ ಮಹಾತ್ಮೆ, ಆ ಕತೆಗಳೆಲ್ಲ ಹೇಗೆ ಹೇಳೋದಂದ್ರೆ, ನಮ್ಮ ಅಜ್ಜಿ ಆಗಿನ ಕಾಲದಲ್ಲೇ ಓದಿದ್ರು. ರಾಮಾಯಣ ಮಹಾಭಾರತ ಕಗ್ಗಗಳು, ಗದ್ದೆ ಪದ್ಯಗಳೆಲ್ಲ ಅವರಿಗೆ ಕಂಠಪಾಠ. ನಮಗೆ 9ನೇ ತರಗತಿಲಿ ಒಂದು ಬಲಭೀಮನ್ ಪದ್ಯ ಇತ್ತು. ಆ ಪದ್ಯ ಒಂದಿಷ್ಟಿದ್ರೆ ಅವ್ರು ಅದ್ರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಆಗ ಪ್ರತಿ ರಾತ್ರಿ ಅವ್ರು ನಂಗೆ ಕತೆಗಳು ಹೇಳ್ತಾ ಇದ್ರು, ನಮಗೆ ಕತೆಗಳು ಹೇಳ್ತಾ ಇದ್ರು. ಇದು ಮುಂದೆ ಮತ್ತೆ ಹೇಳ್ತೀವಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ರು. ಹಂಗೆ ನನ್ನೊಳಗಿನ ಕಥಾ ಪ್ರಪಂಚಕ್ಕೆ ಒಂದು ಕಲ್ಪನಾ ಶಕ್ತಿಗೆ ಅಡಿ ಇಡ್ಲಿಕ್ಕೆ ಕಾರಣ ಆಗಿದ್ದು, ಅದನ್ನ ವಿಸ್ತಾರ ಮಾಡಿದ್ದು ನಮ್ಮ ಅಜ್ಜಿ ಅವ್ವ. ಆಯ್ತಾ, ಅಲ್ಲಿಂದ ಆ ಕತೆಗಳು ಹಾಗೆ ಆಯ್ತು. ಅವ್ವ ಎಷ್ಟು ಹೇಳ್ಕೊಡ್ತಾ ಇದ್ರು. ನಾನು ನಿಜವಾಗಿಯೂ ರಾಮಾಯಣ ಮಹಾಭಾರತ ಓದಿಲ್ಲ ಉಷಾ, ನಮ್ಮ ಅಜ್ಜಿನೇ ಹೇಳ್ಕೊಟ್ಟಿದ್ದು. ಅದ್ರಿಂದನೇ ನಮ್ಗೆ ಪ್ರತಿಯೊಂದನ್ನು ಗೊತ್ತು. ಅವ್ರಿಗೆ ಪ್ರತಿಯೊಂದು ಹಂತಗಳು ಸಹ ಹಂತವಾಗಿ ಹೇಳೋದು ಅಷ್ಟು. ಮತ್ತೆ ಕತೆ ಹೇಳೋದು ಸಹ ಕಲೆ ಅಲ್ಲ, ಮಾಮೂಲಾಗಿ ಕತೆ ಹೇಳ್ತಿರ್ಲಿಲ್ಲ. ಅವ್ರ ಕತೆ ಹೇಳ್ತಾ ಹೋಗುವಾಗ ನಾವು ಕಲ್ಪಿಸ್ಕೊಂಡು ಆ ಲೋಕಕ್ಕೆ ಕಳೆದು ಹೋಗ್ತಾ ಇದ್ವಿ. ನಮ್ಮ ಒಂದು ಕಲ್ಪನಾ ಶಕ್ತಿ ವಿಸ್ತಾರವಾಗ್ತಾ ಹೋಗ್ತಾ ಇತ್ತು ಅವ್ರು ಕತೆ ಹೇಳ್ತಾ ಇರುವಾಗ. ಹಾಗೆ ಆ ನಂತರ ಏನಾಯ್ತು, ಪ್ರತಿ ರಾತ್ರಿ ನಮಗೆ ಒಂದು ಕತೆಗಳ ಹಂಬಲ, ಮಲ್ಗಕ್ ಮುಂಚೆ ಒಂದು ಕತೆ ಹೇಳ್ಬೇಕು ಅಂತ. ಹಾಗೆ ತಮ್ಮನಿಗೆ ನಾನ್ ಕತೆ ಹೇಳೋದು,
ಇನ್ನೊಂದ್ ದಿನ ಅವ್ನ್ ನನಗೆ ಕತೆ ಹೇಳೋದು, ಅಥವಾ ಒಂದ್ ದಿವಸಕ್ಕೆ ಇಬ್ರು ಒಂದೊಂದ್ ಕತೆಗಳು ಹೇಳ್ಬೇಕು. ಅದೊಂಥರ ಅಲಿಖಿತ ನಿಯಮ. ಹಂಗೆ ಹೇಳ್ತಾ ಎಷ್ಟು ಕತೆಗಳಿರ್ತವೆ ನಮ್ಗೆ ಆ ವಯಸ್ಸಲ್ಲಿ. ಆ ನಮ್ಮ ಕತೆಗಳ ಭಂಡಾರನೇ ಕಳೆದು ಹೋಗ್ತಿತ್ತು. ಅಲ್ಲಿಂದ ಏನ್ ಮಾಡಿದೆ, ನಾನೇ ಒಂದು ಸೃಷ್ಟಿಸ್ಕೊಂಡು ಆ ಕತೆ ಈ ಕತೆನೆಲ್ಲ ಮಾಡ್ಕೊಂಡು ಅದಕ್ಕೊಂದಿಷ್ಟು ಸೇರಿಸಿ ಮಾಡಿ, ಕತೆಗಳು ಹುಟ್ಟೋದೇ ಹಾಗೆ ಅಲ್ವಾ. ಹಾಗೆ ಒಂದು ಕತೆ ಹೇಳ್ದೆ. ಚೆನ್ನಾಗಿತ್ತಾ ಕತೆ ಹೇಳಿದ ನಂತರ? ಚೆನ್ನಾಗಿತ್ತಾ ಅಂತ ಕೇಳಿದೆ. ಹಾ ಚೆನ್ನಾಗಿತ್ತು ಅಂತ. ಹೌದಾ, ನಿಜವಾಗಿಯೂ ಅಂತ. ಅಲ್ಲ, ನಾನು ಅದನ್ನ ಸೃಷ್ಟಿಸ್ಕೊಂಡು ಹೇಳ್ದ ಕತೆ ಅಂತ ಹೇಳಿದೆ. ಅಲ್ಲಿಂದ ಹೌದಾ ನಿಜವಾಗಿ ಚೆನ್ನಾಗಿತ್ತು ಅಂತ. ಹಂಗೆ ಆಗ ನಾನು ಸಹ ಕತೆ ಕಟ್ಟಬಲ್ಲೆ, ಓದಿ ಹೇಳ್ಬೇಕು ಅಂತಿಲ್ಲ, ನಾನು ಹೇಳ್ತಾ ಹೋಗ್ತೀನಿ ಅಂತ ಹಾಗೆ ಹೇಳ್ದೆ. ಆಗ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ನಮ್ಮ ಕತೆಗಳು ಅವನಿಗೆ ಗೊತ್ತಾಗದೆ ಚೆನ್ನಾಗಿತ್ತು ಅಂತ ಹೇಳುವಾಗ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಶುರುವಾಯ್ತು. ಆಮೇಲೆ 9ನೇ ತರಗತಿ ಬೇಸಿಗೆ ರಜೆಯಲ್ಲಿ ಇದ್ದಾಗ ನಾನು ಒಂದು ಚಿಂಟು ನಾಯಿ ಅಂತ ಮಕ್ಕಳ ಕತೆ ಬರ್ದೆ. ಯಾವಾಗ ನಾವು ಓದ್ಲಿಕ್ಕೆ ಶುರು ಓದ್ತಿದ್ವಿ ಅಲ್ಲ, ಆ ಪತ್ರಿಕೆಗಳಲ್ಲಿ ಚಿಕ್ಕ ಕತೆ, ಮಕ್ಕಳ ಕತೆಗಳು ಬರ್ತಾ ಇತ್ತು. ಅಯ್ಯೋ, ನನ್ನಲ್ಲಿ ಒಂದು ಕತೆ ಉಂಟಲ್ಲ ಅಂತ ಹೇಳಿ ಬರ್ದು ಯಾರಿಗೂ ಹೇಳದೆ ಕಳಿಸ್ಕೊಟ್ಟಿರೋದು. ಅದು ಪ್ರಕಟ ಆಯ್ತು. ಆಗ ನನಗೊಂದು ಧೈರ್ಯ, ಖುಷಿ, ಸಂತೋಷ ಎಲ್ಲ ಆಗ್ತದಲ್ಲ. ಆ ನಂತರ ಅವನಲ್ಲೂ ಸಹ ಬರೀಲಿಕ್ಕೆ ಶುರು ಆಯ್ತು. ಅವನು ಒಂದು ಕತೆ ಬರೆದಿದ್ದಾನೆ, ಕಾಳನ ಅದೃಷ್ಟ ಅಂತೇನೋ ಒಂದು. ಎಲ್ಲ ನಮ್ಮ ಲೋಕಲ್ ಅಲ್ಲಿ ಸಿಕ್ಕುವಂತ ಪದಗಳು, ಆ ಕತೆಗಳು ಅದನ್ನೇ ಬರ್ದಿರೋದು. ಆಮೇಲೆ ಹೋಗ್ತಾ ಸಣ್ಣ ಕತೆಗಳಾಗಿರ್ಬೋದು, ಕವಿತೆಗಳಾಗಿರ್ಬೋದು. ಕಾಲೇಜ್ ಮೆಟ್ಟಿಲು ಹತ್ತುವಾಗ ನಮಗೆ ಅಲ್ಲಿ ಕಾಲೇಜ್ ಮ್ಯಾಗಝಿನ್ ಇರ್ಬೋದು, ಗ್ರಂಥಾಲಯಗಳು ಓದ್ಲಿಕ್ಕೆ ಅವಕಾಶ ಆಗ್ತಿತ್ತು. ಮ್ಯಾಗಝಿನ್ಗಳಲ್ಲಿ ಬರೆಯಕ್ಕೆ, ನೋಟಿಸ್ ಬೋರ್ಡ್ಗಳಲ್ಲಿ ಬರೀಲಿಕ್ಕೆಲ್ಲ ಅವಕಾಶ ಆಗ್ತಿತ್ತು. ಸ್ವಲ್ಪ ಕಾವೇರಿ ಕಾಲೇಜು ಗೋಣಿಕೊಪ್ಪ, ಆಗ ನಮಗೆ ಸಿಕ್ಕಿದಂತಹ ದೊಡ್ಡ ಅವಕಾಶ. NSS ಗಳಲ್ಲಿ ಭಾಗವಹಿಸ್ತಿರುವಾಗ ಎಲ್ಲರೂ ಒಂದು ನಾಟಕ, ಡ್ಯಾನ್ಸ್, ಇನ್ನೊಂದು ಹೋದ್ರೆ ನಾನ್ ಪ್ರತಿ ವೇದಿಕೆಯಲ್ಲಿ ಕವಿತೆ ಓದೋದು. ಅದು ನಿಜವಾಗಿಯೂ ಕವಿತೆ ಕೇಳೋರಿಗೆ ಖುಷಿ ಆಗ್ತಿತ್ತು, ಕೆಲವರಿಗೆ ಆಗಿನ ವಯಸ್ಸಿನಲ್ಲಿ ಕೆಲವರಿಗೆ ಬೋರ್ ಆಗ್ತಿತ್ತು. ಬಟ್ ಹಾಗೆ ಆಮೇಲೆ ನಾನೊಂದ್ಸಲ ದ್ವಿತೀಯ B.Com ಇದ್ದಾಗ ಹಾಗೆ ತುಷಾರದಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಕವಿತೆಗಳ ಬಗ್ಗೆ, ಕಳಿಸಿ ಅಂತ ಹೇಳಿ. ಆಗ ಒಂದು ಕವಿತೆ ಕಳಿಸ್ಕೊಟ್ಟಿದ್ದೆ, ಜನನ ಅಂತ ಹೇಳಿ. ಅದಕ್ಕೆ ನನಗೆ ಮೈಸೂರಿಗೆ ಕರೆ ಬಂತು, ಅಲ್ಲಿ ಕವಿಗೋಷ್ಠಿಗೆ ಬರ್ಬೇಕು ಅಂತ ಹೇಳಿ. ಆ ತಾಯಿ ಜೊತೆ ಹೋಗಿ ಓದಿ ಬಂದಿದ್ದೆ. ಅದು ನನಗೆ ದೊಡ್ಡ ವೇದಿಕೆ, ಮೊದಲ ಬಾರಿ ಸಿಕ್ಕಿದ್ದು. ಹಾಗೇನೆ ಅದೇ ಟೈಮಲ್ಲಿ ನಾನು ಪರೀಕ್ಷೆಗಳಿಗೆ ಸಿದ್ಧವಾಗ್ತಾ ಇರುವಾಗ ನನ್ನ ಜೊತೆ ಮಾತಾಡಿ ಹೋದಂತಹ ಒಂದು ಕೆಲಸದ ಆಕೆ ಗೌರಿ ಮಾರನೇ ದಿನ ಕೊಲೆ ಆಗಿದ್ದಾಳೆ ಅಂತ ಸುದ್ದಿ. ಮುತ್ತ ಅಂತ ಹೇಳೋ ಗಂಡ ಹುಡ್ಕೋ ಬಂದು ಅವ್ರವರಲ್ಲಿ ಬುಡಕಟ್ಟು ಜನಾಂಗದವ್ರಲ್ಲಿ ಆಗುವಂತಹ ಜಗಳು ಮಾಡಿ ಇದ್ ಮಾಡ್ಬಿಟ್ಟಿದ್ದಾನೆ. ಅವಳ ಜೊತೆನೆ ಅವಳು ಸತ್ತೋಗಿದ್ದಾಳೆ ಅಂತ ಇವನಿಗೂ ಹೆಂಡದ ಅಮಲ್ನಲ್ಲಿ ಗೊತ್ತಿರ್ಲಿಲ್ಲ. ಹೋಗಿದ್ದಾಳೆ. ನಮ್ ಪೊಲೀಸ್ ಎಲ್ಲ ಬಂದ್ರು, ನಾವು ಹೋಗಿ ಬಂದು. ಆ ಹಿಂದಿನ ದಿನ ತಂದೆ ತಾಯಿ ಇರ್ಲಿಲ್ಲ. ನಾನೇ ಅವಳಿಗೆ ಬಡಿಸ್ಕೊಡು, ಕೆಲಸ ಮಾಡಿ ಬಂದವರಿಗೆ ಮಧ್ಯಾಹ್ನ ಊಟ ಹಾಕುವಂತ ಪದ್ಧತಿಯಲ್ಲಿ ಇತ್ತಲ್ಲ, ಊಟ ಕೊಡುವಂತದ್ದು. ಊಟ ಬಡಿಸಿದೀನಿ, 2 ಪೀಸ್ ಹಾಕಿ ಅಮ್ಮ ಅಂತ ಹೇಳಿದಾಳೆ. ಅದೆಲ್ಲ ಮಾಡಿದೀನಿ. ಮಾರನೇ ದಿನ ಗೌರಿ ಇಲ್ಲ. ಅದೆಷ್ಟು ನೋವಾಗ್ಬೋದಂದ್ರೆ ಅದು ಹೇಳಲಿಕ್ಕೆ, ಬೇರೆಯವ್ರ ಜೊತೆ ನಂಗೆ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳಕ್ ಬರ್ತಿರ್ಲಿಲ್ಲ. ಆಗ ನಾನು ತುಂಬಾ ಅಂತರ್ಮುಖಿ, ನನ್ನ ಪಾಡಿಗೆ ನಾನಿದ್ದು. ತುಂಬಾ ಪುಸ್ತಕಗಳು ಓದೋದು, ಅದೊಂದು ಹಳೆ ಕಾಲದ ಮನೆ, ಒಂದು ರೂಮು, ಗೋಡೆ ಪೆಟ್ಟಿಗೆ, ಅಲ್ಲಿ ಕಿಟಕಿ, ಅಲ್ಲೇ ನನ್ನ ಜೀವನ ಮುಕ್ಕಾಲು ಕಳೆದೋಯ್ತು ಮಾತಾಡೋದೆ. ಹಾಗೆ ಅದೊಂಥರ ಬದುಕೋದು, ಚಂದದ ಬದುಕೋದು ಬಾಲ್ಯ ಮತ್ತೆ ಯೌವನ. ಆಗ ನನಗದು ತುಂಬಾ ಕಾಡ್ತು ಖುಷಿ, ತುಂಬಾ ಅಂದ್ರೆ ತುಂಬಾನೇ ಕಾಡ್ತು, ಬೇಜಾರಾಯ್ತು. ಗೌರಿ ಅಂತ ಕತೆ ಬರ್ದೆ. ನಾನು ಹಾಗೆ ಪುಸ್ತಕ ಓದ್ತಿದ್ದೆ. ತಾಯಿ ಹೇಳಿದ್ರು ಗೌರಿ ಕೊಲೆ ಆಗ್ಬಿಟ್ಟಿದ್ದಾಳಂತೆ. ಏನೇನ್ ಘಟನೆ ಆಯ್ತು ಅದನ್ನೇ ಬರ್ಕೊಂಡ್ ಹೋದೆ. ಹೀಗೀಗಾಯ್ತು ಅಂತ ವಿಷಯಗಳನ್ನ ಹೇಳ್ಕೊಂಡ್ ಬಂದೆ. ಅದನ್ನ ಶಕ್ತಿ ಪತ್ರಿಕೆಗೆ ಕಳಿಸಿದ್ದೆ, ಪ್ರಕಟ ಆಗಿತ್ತು. ಅದು ನನ್ನ ಮೊದಲ ಕತೆ. ದೊಡ್ಡ ಅಂದ್ರೆ ಈಗ ಈ ಮಕ್ಕಳ ಕಥೆಯಿಂದ, ಕವಿತೆಗಳಿಂದ ಬಂದು ಒಂದು ಸಾಮಾಜಿಕ ಕತೆ ಬರ್ದಿದ್ದು ಅದು ನನಗೆ ಆಗ ಮೊದಲ ಬಾರಿಗೆ. ಹಾಗಾಗಿ ಅದು ನಾನು ಆಗ ಹಾಗೆ ಬರ್ದಿದ್ದೆ. ನಾನು ಇಂಟರ್ನ್ಯಾಷನಲ್ ಟ್ರೇಡ್ ಅದ ಯಾವ್ದೋ ಓದ್ತಾ ಇದ್ದಿದ್ದು ಎಕನಾಮಿಕ್ಸ್ ಅಲ್ಲಿ. ಹಂಗಂತ ನಾನೇನು ವ್ಯಾಪಾರಿ ಅನ್ಕೋಬೇಡಿ, ನಾನು ವಿದ್ಯಾರ್ಥಿ. ಪುಸ್ತಕ ಈಗ ಪರೀಕ್ಷೆಗೆ ಸಿದ್ಧ ಆಗ್ತಿದ್ದೆ. ಆಗ ನಮ್ ತಾಯಿ ಹೀಗೆ ಹೇಳಿದ್ರು, ಹೇಳಿ ಆ ಕತೆ ಆರಂಭ ಆಗ್ಲಿಕ್ಕೆ ಆಗಿತ್ತು. ಆಗ ನನಗೆ ನಾನು ಓದೋದ್ರಿಂದಲ್ಲ ನನಗೆ ಬರೀಲಿಕ್ಕೆ ಸಾಧ್ಯ ಆಗಿದ್ದು. ಇಲ್ಲದೆ ಹೋಗಿದ್ರೆ ಇದನ್ನ ನಾನು ಕತೆ ಮೂಲಕ ಬರಿಬಹುದು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಅದಕ್ಕೆ ಹೇಳೋದು, ತುಂಬಾ ಓದ್ಬೇಕು ಅಂತ ಎಲ್ರೂ ಹೇಳೋದು ಅದಕ್ಕೆ ಅಲ್ವಾ. ಆಗ ನಮ್ಮಲ್ಲಿರುವ ವಿಚಾರಧಾರೆಗಳನ್ನ ನಾವು ಕಥೆಗಳಾಗಿ, ಒಂದು ಸಣ್ಣ ಸಂದರ್ಭ ಅಥವಾ ಯಾವುದೇ ಒಂದು ಎಳೆಯನ್ನ ನಾವು ಕಥೆಯಾಗಿ ಕಟ್ಕೊಳ್ಲಿಕ್ಕೆ ಆಗುತ್ತೆ. ಹೇಗೆ ನಾನು ಕಥಾ ಪ್ರಪಂಚಕ್ಕೆ ಅಡಿಯಿಟ್ಟಿದ್ದೆ. ಬಹಳ ಚೆನ್ನಾಗಿದೆ ನಿಮ್ ಕಥಾ ಪ್ರಪಂಚ. ಈಗ ಎಲ್ಲರ ಜೀವನದಲ್ಲೂ ಈಗ ಸಾಧಾರಣ ಓದುಗರಿಗೆ ಒಂದಿರತ್ತೆ, ಒಂದು ಕಾಡುವ ಪುಸ್ತಕ ಅಂತ ಒಂದಿದ್ದೇ ಇರತ್ತೆ. ಹಾಗೆ ಕೃಪಾ ಅವರಿಗೆ ತುಂಬಾ ಕಾಡುವ ಪುಸ್ತಕ ಯಾವುದು ಅಂತ? ನನಗೆ ಆಗ ಲಭ್ಯತೆಗಳ ಮೇಲೆ ನನ್ನ ಅದು ಆರಂಭ ಆಗಿದ್ದು. ನಮ್ಮ ಮನೇಲಿ ಏನಾಗ್ತಿತ್ತು ಅಂದ್ರೆ ತಂದೆದು ಪುಸ್ತಕಗಳಿರ್ತಿತ್ತು. ಬೆಟ್ಟದ ಜೀವ ಅವರಿಗೆ ಪಠ್ಯ ಪುಸ್ತಕ ಆಗಿತ್ತು. ಹಾಗೆ ಮರುಳಿ ಮಣ್ಣಿಗೆ ಪುಸ್ತಕ ಸಹ ಅವ್ರ ಹತ್ರ ಇತ್ತು. ನಿಸರ್ಗದ ಮಡಿಲಲ್ಲಿ, ಆ ನಿಸರ್ಗದ ಮಡಿಲಲ್ಲಿ ಮತ್ತೆ ಬೆಟ್ಟದ ಜೀವ ಶಿವರಾಮ್ ಕಾರಂತರದು ಅವರಿಗೆ ಕನ್ನಡದ ಪಠ್ಯ ಪುಸ್ತಕ ಆಗಿತ್ತು. ನಿಸರ್ಗದ ಮಡಿಲಲ್ಲಿ ನನ್ಗೆ ಈಗ್ಲೂ ಅದು ಆತರ ಯಾರು ಅಂತ ವೆಂಕಟಜಿ ಸುಬ್ಬಯ್ಯ ಏನೋ ಒಂದು ಹೆಸರು ಇದೆ, ಬಟ್ ನಾನು ಈಗ ಹುಡುಕ್ತಾ ಇದ್ದೀನಿ ಅವ್ರದ್ದು ಇನ್ನು ಆ ಪುಸ್ತಕ ಬೇಕು ಅಂತ. ಅದು ಸಿಗ್ತಾ ಇಲ್ಲ ನನಗೆ. ಸೋಲಿಗರದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಈ ಲೇಖಕರು ಹೋಗಿರ್ತಾರೆ. ಅಲ್ಲಿ ರಾತ್ರಿ ಬೇಟೆ ಆಗುವಾಗ ಆದ ಅನುಭವಗಳು, ಅಲ್ಲಿ ಹೋಗಿದ್ದು ಆ ಅನುಭವದ ಕಥೆ. ಆ ಪುಸ್ತಕ ಬೇಕು ಅಂತ ನಾನು ಇನ್ನೂ ಹುಡುಕ್ತಾ ಇದ್ದೀನಿ, ನಂಗೆ ಸಿಗ್ತಾ ಇಲ್ಲ.
ಬೆಟ್ಟದ ಜೀವ ಶಿವರಾಮ್ ಕಾರಂತರದು ಈಗ ನಾನು ಪುನಃ ತರಿಸಿಟ್ಕೊಂಡಿದ್ದೀನಿ ಪುಸ್ತಕ. ಅದನ್ನ ಅಷ್ಟು ಓದಿದ್ದೀನಿ. ಮರಳಿ ಮಣ್ಣಿಗೆ ಹಾಗೆ ಅಷ್ಟು 3 ತಲೆಮಾರಿನ ಕಥೆಗಳು ಮತ್ತೆ 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 ಓದ್ತಾ ಇದ್ವಿ. ನಮಗೆ ಎಷ್ಟು ಲಭ್ಯವಿತ್ತು ಆಗ, ನಮಗೆ ರಜೆ ಸಿಕ್ಕಿದಾಗೆಲ್ಲ ನಮಗೆ ಅದೇ ಕೆಲಸ ಇರ್ತಿತ್ತು. ಆಮೇಲೆ ಯಾವಾಗ ಗ್ರಂಥಾಲಯಗಳಿಗೆ ನಾನು ಎಡೆಕಟ್ಲಿಕ್ಕೆ ಶುರು ಆಯ್ತು, ಅಲ್ಲಿಂದ ನಂಗೆ ಪುಸ್ತಕಗಳ ಲಭ್ಯತೆ ಶುರು ಆಯ್ತು. ಇದು ಕಾಲೇಜ್ ಮೆಟ್ಟಿಲು ಹತ್ತಿದಂಗೆ ಕಾಲೇಜದ್ದು ಗ್ರಂಥಾಲಯಕ್ಕೆ ನಾನಿದು ಪ್ರವೇಶ ಮಾಡಿದೆ. ಆಗ ನಾವೆಲ್ಲ ಪುಸ್ತಕಗಳನ್ನ ಹುಡುಕ್ಬೇಕಿತ್ತು. ನಮಗೆ ಬೇರೆ ಯಾವ ಆಪ್ಷನ್ಸ್ ಗಳು ಇರದಿದ್ದ ಕಾರಣಕ್ಕೆ ನಾವು ಪುಸ್ತಕಕ್ಕೆ ಹೋದ್ವು ಅಂತ ನನಗೊಂದು ಡೌಟ್. ಬಟ್ ಹಾಗೆ ಪುಸ್ತಕ ಅಂದ್ರೆ ಬೆಟ್ಟದ ಜೀವ. ಓಕೆ. ಈಗ ಕೊಡಗಿನ ಗೌರಮ್ಮ ಅಂತಂದ್ರೆ ಅದಕ್ಕೆ ಒಂದು ವಿಶೇಷವಾದ ಒಂದು ಸ್ಥಾನ ಇದೆ. ಅವರು ಒಬ್ರು ಧೀಮಂತ ಲೇಖಕಿ ಆಗಿದ್ರು. ಅಂದ್ರೆ ಕಡಿಮೆ ಸಮಯ ಅವ್ರು ಬದುಕಿದ್ದು ಅತ್ಯಂತ ಕಡಿಮೆ ಸಮಯ ಆದ್ರೂ ಸ್ವತಂತ್ರ ಚಳವಳಿನಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಅದಕ್ಕೂ ಕೂಡ ಅವರ ಕೊಡುಗೆ ಇತ್ತು. ಅವರ ಹೆಸರಿನಲ್ಲಿ ಸ್ಥಾಪಿತವಾಗಿರುವಂತಹ ಒಂದು ಪ್ರಶಸ್ತಿ, ಆ ಪ್ರಶಸ್ತಿಗೆ ಅದರದ್ದೇ ಆದಂತಹ ಒಂದು ಗೌರವ ಕೂಡ ಇದೆ. ನಿಮ್ಮ ಕಥಾ ಸಂಕಲನಕ್ಕೆ ಆ ಪ್ರಶಸ್ತಿ ಘೋಷಣೆ ಆದಾಗ ಕೃಪಾ ಅವರಿಗೆ ಮೊದಲನೇದಾಗಿ ಮನಸ್ಸಲ್ಲಿ ಅನ್ಸಿದೇನು ಅಂತ? ಕೊಡಗಿನ ಗೌರಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಕೇಳ್ಪಟ್ಟ ಹೆಸರು. ಅವ್ರ 28 ವಯಸ್ಸಿನಲ್ಲಿಯೇ ಅವರು ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ತಮ್ಮ ಎಲ್ಲಾ ಒಡವೆಗಳನ್ನ ದಾನ ಮಾಡಿದ್ರು ಗಾಂಧೀಜಿ ಬರುವಾಗ ಅಂತ ಕೇಳಿದೀವಿ. ಹಾಗೆ ಅವರ ಕಥೆಗಳು ಅಷ್ಟೇನೆ ಆಗ್ಲೇ ಕ್ರಾಂತಿಕಾರಕ ಕಥೆಗಳು. ನಾವ್ ಈಗ್ಲೇ ನಮ್ಮ ಇತಿಮಿತಿ ಒಳಗೆ ನಾವು ಬರೀಲಿಕ್ಕೆ ಯೋಚನೆ ಮಾಡ್ತೀವಿ. ಒಂದು ಘಟ್ಟನ ದಾಟಿ ಚೌಕಟ್ಟಿನಿಂದ ಆಚೆ ಬರಿಬೇಕಾದ್ರೆ ಯೋಚನೆ ಮಾಡ್ತೀವಿ. ಅವ್ರು ಆಗ್ಲೇ ವಿವಾಹವನ್ನ ಯೋಚನೆ ಮಾಡಿದ್ರು, ಆತರ ಕಥೆಗಳನ್ನೇ ಮೂಡಿಸಿದ್ರು. ಅಂತಹ ಒಂದು ಮೇರು ಸಾಹಿತಿ ಕೊಡಗಿನ ಗೌರಮ್ಮ ಹೆಸರಲ್ಲಿ ಸ್ಥಾಪಿತವಾದ ಈ ಪ್ರಶಸ್ತಿ ಈ ಕೊಡಗಿನ ಎಲ್ಲಾ ಲೇಖಕಿಯರಿಗೂ ಒಂದು ಕನಸು. ನಮ್ಮದಾಗಿಸ್ಕೋಬೇಕು, ನಮಗೆ ಬೇಕು ಅಂತ ಹೇಳೋದೊಂದು ಕನಸು. ಆದ್ರೆ ನಾನು ಈಗ ನನ್ನ ಇದು 5ನೇ ಪುಸ್ತಕ. ಅಂದ್ರೆ ಮರ್ಮರ ಆಯ್ತು, ಭಾವದ ಕದ ತಟ್ಟಿ, ಕಾರ್ಪಣ್ಯದ ಹೂ, ಚೌಚೌಬಾತ್ ಆದ ನಂತರ ಮಂತ್ರ ಪುಷ್ಪ ಕಥಾ ಸಂಕಲನ. ಆ ಕಥಾ ಸಂಕಲನಕ್ಕೆ ಕೊಡಗಿನ ಗೌರಮ್ಮ ಬಂತು ಅಂತ ಹೇಳಿ ನನಗೆ ಕರೆ ಮಾಡಿ ಹೇಳಿದಾಗ, ಎಲ್ಲ ಅಂಕಗಳನ್ನೆಲ್ಲ ಇದ್ ಮಾಡಿ ತೀರ್ಪು ಬಂದಾಗ ತುಂಬಾ ಸಂತೋಷ ಆಯ್ತು. ಅದು ನನ್ನ ಕನಸು ಕೂಡ, ಹೆಮ್ಮೆ ಕೂಡ, ಹಾಗೇನೆ ಜವಾಬ್ದಾರಿ ಕೂಡ ಇನ್ನು ಮುಂದಕ್ಕೆ. ಖಂಡಿತ. ಮತ್ತೆ ಈಗ ಕೃಪಾ ಅವರೇ, ಈಗ ನೀವು ಸಾಕಷ್ಟು ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದೀರಾ ಜೀವನದಲ್ಲಿ. ನೀವೊಬ್ರು ಸಾಹಿತಿ, ಮತ್ತೊಂದ್ ಕಡೆ ಗೃಹಿಣಿ, ಇನ್ನೊಂದ್ ಕಡೆ 2 ಮುದ್ದಾದ ಮಕ್ಕಳ ಅಮ್ಮ, ಇನ್ನೊಂದ್ ಕಡೆ ಟಾಟಾ ಕಂಪನಿ ಉದ್ಯೋಗಿ. ಇವಿಷ್ಟು ಪಾತ್ರಗಳಲ್ಲಿ ನಿಮ್ಗೆ ಯಾವ ಪಾತ್ರ ಹೆಚ್ಚು ಖುಷಿ ಕೊಡುತ್ತೆ ಅಂತ? ಹೇಗೆ ಹೇಳಿ, ಇವೆಲ್ಲವೂ ನನ್ನ ಬದುಕಿನ ಅವಿಭಾಜ್ಯ ಅಂಗಗಳೇ. ಈಗ ನಾನು ಸಾಹಿತಿ ಸರಿ, ಆಮೇಲೆ ಈಗ ಟಾಟಾ ಕಾಫಿ ಉದ್ಯೋಗಿ ಅಂತ ಆಯ್ತು, ಒಂದು ಖಾಸಗಿ ಕಂಪನಿಲಿ ಕೆಲಸ ಮಾಡ್ತಿರೋ, ಅದು ನನ್ಗೆ ಅನ್ನ ಕೊಡುವ ಕ್ಷೇತ್ರ. ಈಗ ಅದನ್ನ ಇಷ್ಟ ಅಂತ ಹೇಳುವಂಗೆ ಆದ್ರೆ ಅದು ನನಗೆ ಅನ್ನ ಕೊಡುವ ಕ್ಷೇತ್ರ ಆಗಿರೋದ್ರಿಂದ ಅದ್ರ ಬಗ್ಗೆನೂ ನಂಗೆ ತುಂಬಾ ಗೌರವ ಇದೆ. ಹಾಗಂತ ಅದು ಹೊಟ್ಟೆ ತುಂಬಿಸ್ತದೆ. ನನ್ನ ಮನಸ್ಸು ಹೃದಯಗಳನ್ನ ತುಂಬಿಸೋದು ಸಾಹಿತ್ಯ ಕ್ಷೇತ್ರ. ನನ್ನ ಭಾವನೆಗಳನ್ನ ಅಲ್ಲೇ ಅಕ್ಷರಗಳ ಮೂಲಕ ವ್ಯಕ್ತಪಡಿಸ್ಕೊಂಡು ಅಲ್ಲಿ ಒಂದು ಕನಸು ಕಾಣ್ಲಿಕ್ಕೆ ಶುರು ಆಗುತ್ತೆ. ಇನ್ನು ಅಮ್ಮನ ಪಾತ್ರ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಲ್ಲರ ಒಂದು ನಮ್ಮ ಜೀವನದ ಹೆಣ್ಣಿನ ಜೀವನದ ಒಂದು ಈ ಘಟ್ಟಗಳಲ್ಲಿ ಎಲ್ಲಾ ಪಾತ್ರಗಳನ್ನ ನಾನು ತುಂಬಾ ಆನಂದವಾಗಿ ಅನುಭವಿಸ್ತಾ ಬರ್ತಾ ಇದ್ದೀನಿ. ಹಾಗೆ ಈ ಮಕ್ಕಳಿಂದಾನೇ ಅಮ್ಮನ ಪಾತ್ರಗಳನ್ನ ನಮ್ಮ ಯಾವಾಗ ನನ್ನ ಪ್ರತಿಯೊಂದು ಹಂತದಲ್ಲಿ ಹೋಗ್ತಾ ಇದ್ದಂಗೆ ನನ್ನೊಳಗೆ ನಮ್ಮ ಮಗು ಮತ್ತೊಮ್ಮೆ ಎಚ್ಚರಗೊಂಡು ಮಕ್ಕಳ ಜೊತೆ ಆಟ ಆಡ್ತಾ ನನ್ನನ್ನ ಲವಲವಿಕೆಯಿಂದ ಹುರುಪಿನಿಂದ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಿದ್ರೆ ನನಗೆ ಅವರ ಎಷ್ಟೋ ಆಟೋಟಗಳು ಆಟ ಪಾಠಗಳು ನನಗೆ ಬರವಣಿಗೆಗೆ ಪ್ರೋತ್ಸಾಹ ಆಗುತ್ತೆ. ದಿನ ಏನಾಯ್ತು ಗೊತ್ತಮ್ಮ ಅಂತ ಅವ್ನು ಬಂದು ಹೇಳೋದು, ಅವರ ಮಾತುಗಳಿರ್ಬೋದು, ಪ್ರತಿಯೊಂದು ಮಾತುಗಳೇ ನನಗೊಂದೊಂದು ಲೇಖನಕ್ಕೆ ಸ್ಫೂರ್ತಿ ಕೊಡುವಂತದ್ದು ಆಗ್ತದೆ. ಹಾಗೆ ಪ್ರತಿಯೊಂದು ಇದ್ರನ್ನ ನನಗೆ ಎಲ್ಲಾ ಪಾತ್ರಗಳಲ್ಲೂ ಜೀವಿಸೋದಕ್ಕೆ ತುಂಬಾ ಇಷ್ಟ. ಹೌದು ಹೌದು. ಓಕೆ. ಈಗ ನಿಮ್ಮ ಕವನ ಸಂಕಲನಗಳಲ್ಲಿ ಕಂಡು ಬರುವಂತಹ ನಿಮ್ಮನ್ನ ಕಾಡಿ ಬರ್ಸ್ಕೊಳ್ಳುವಂತಹ ಒಂದು ವಿಷಯ ವಸ್ತು ಅಂತಂದ್ರೆ ಯಾವುದು ಅಂತ? ಈಗ ಹೆಚ್ಚಿನವ್ರಿಗೆ ಈಗ ಪ್ರಕೃತಿ ಇರಬಹುದು, ಅಥವಾ ಪ್ರೀತಿ ಬಗ್ಗೆ ಬರೀತಾರೆ, ಅಥವಾ ಅವರ ಒಂದು ದಾಂಪತ್ಯದ ಬಗ್ಗೆ ಬರೆದವರಿದ್ದಾರೆ. ಹಾಗೆ ನಿಮ್ಗೆ ಕೃಪಾ ಅವರ ಒಂದು ಇಂಟ್ರೆಸ್ಟ್ ಕ್ಷೇತ್ರ ಯಾವುದು ಅಂತ, ಇದ್ರಲ್ಲಿ ವಿಷಯ ವಸ್ತು ಯಾವುದು ಅಂತ? ನನಗೆ ಕವನಗಳಿರ್ಬಹುದು, ಕಥೆಗಳಿರ್ಬಹುದು. ಈಗ ಪ್ರಬಂಧ, ಲಲಿತ ಪ್ರಬಂಧ, ಲೇಖನಗಳು ಬೇರೆ ವಿಷಯಗಳು, ಮಾಹಿತಿ ಇರುವಂತಹ ಒಂದು ಬರಹಗಳಾಗಿರ್ತದೆ. ಅದೇ ಈ ಕಥೆ ಕವನಗಳಲ್ಲಿ ನಾವು ಕಲ್ಪನಾ ಶಕ್ತಿಯನ್ನ ಇದ್ ಮಾಡ್ಕೊಂಡು ನಮ್ಮೊಳಗೆ ಕಾಡಿ ಬೇಡಿ ಅವು ಹೊರಗಡೆ ಬರ್ತವೆ. ನನಗೆ ಈಗ ನೀವು ಹೇಳುವಂಗೆ ಇಷ್ಟವಾದ ಪ್ರಕಾರ ಅಥವಾ ಯಾವ ಕಥಾವಸ್ತು ನಿನಗೆ ಇಷ್ಟ ಆಗುತ್ತೆ, ಕವಿತಾ ವಸ್ತು ಇಷ್ಟ ಆಗುತ್ತೆ ಅಂದ್ರೆ ಪ್ರಕೃತಿ ಬಗ್ಗೆನಾ, ಪ್ರೀತಿ ಪ್ರೇಮದ ಬಗ್ಗೆನಾ ಅಂತ ಹೇಳುವ ಪ್ರಕೃತಿ ಬಗ್ಗೆ ಹೌದು ಬರ್ದಿದ್ದೀನಿ. ನನಗೆ ತುಂಬಾ ಕಾಡುತ್ತೆ. ನಾನು ತುಂಬಾ ಪ್ರಕೃತಿ ಪ್ರೇಮಿ. ಒಂದು ಹೂ ಬಿಟ್ರು, ಒಂದು ಮೊಗ್ಗಾದ್ರೂ, ಒಂದು ಎಲೆ ಬಿದ್ರು ಸಂತೋಷ ಪಡೋರು ನಾವು. ಹಾಗೆ ಆದ್ರೆ ನನ್ನ ಕವಿತೆಗಳಲ್ಲಿ ಮತ್ತೆ ಕಥೆಗಳಲ್ಲಿ
ಈ ಸಂಬಂಧಗಳ ಒಳಸುಳಿಗಳು, ಸಾಮಾಜಿಕ ಕಥೆಗಳು, ಸಾಂಸಾರಿಕ ಕಥೆಗಳು, ಅವುಗಳು ನನ್ನನ್ನು ಕಾಡಿಸ್ಕೊಂಡು ಬರೀಲಿಕ್ಕೆ ಶುರು ಆಗ್ತದೆ. ಭಾವನೆಗಳು, ಭಾವನೆಗಳು ತುಂಬಿರ್ತವೆ ನನ್ನ ಕಥೆಗಳಲ್ಲಿ, ಕವನಗಳಲ್ಲಿ ನೇರವಾಗಿ ವ್ಯಕ್ತಪಡಿಸಿರಕ್ಕಾಗೋದಿಲ್ಲ. ಒಂಥರ ಅಮೂರ್ತ ಭಾವ, ಬರದ ಹಾಗೆ ಬರ್ದಿರ್ತೀವಿ. ಕಥೆಗಳಲ್ಲಿ ಅದನ್ನ ತುಂಬಾ ಡೀಟೇಲ್ ಆಗಿ ಭಾವನಾತ್ಮಕವಾಗಿ ಬರ್ಕೊಂಡು ಹೋಗುತ್ತೆ. ಇನ್ನೊಂದು ವಿಷಯ ಗೊತ್ತಾ, ಈ ನಾವು ಕವಿಗಳಾದವರು, ಕವಿತೆ ಬರೆಯೋರು, ಕತೆ ಬರಿತಾ ಹೋಗುವಾಗ ಕಥೆಗಳು ಸಹ ಕಾವ್ಯಾತ್ಮಕವಾಗಿ ಬರ್ತವೆ, ತುಂಬಾ ಭಾವನೆಗಳು ಇರ್ತವೆ. ಈಗ ನೋಡಿ, ಬರಹಗಳನ್ನ ನೋಡ್ತೀವಿ, ಅಲ್ಲಿ ಬರೀ ವಿಚಾರ ಪೂರಿತವಾಗಿ, ವಿಷಯ ಪೂರಿತವಾಗಿ ಇರೋದಿಲ್ಲ, ಅಲ್ಲಿ ಭಾವನಾತ್ಮಕಗಳು ಕತೆ. ನಾವು ಸಾಧಾರಣವಾಗಿ ನಾವು ಸ್ತ್ರೀಯರು ಬರೆಯುವಾಗ ಅದ್ರಲ್ಲಿ ತುಂಬಾ ಭಾವನಾತ್ಮಕತೆ ತುಂಬಿರುತ್ತೆ ಅದರಲ್ಲಿ. ಹಾಗೆ ಅದೇ ಏನ್ ಹೇಳುದು, ಮನುಷ್ಯನ ಸಂಬಂಧಗಳ ನಡುವಿನ ಒಳಸುಳಿಗಳು, ಒಳತಂತ್ರಗಳು, ಪ್ರೀತಿ, ಪ್ರೇಮ ಎಲ್ಲವೂ ಇರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಕಾಡುವಂತಹ ಘಟನೆಗಳು ನಮಗೆ ಕಾಡಿಸ್ಕೊಳ್ತವೆ. ಎಲ್ಲೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆಯ್ತು, ಅದು ನನ್ನನ್ನು ಕಾಡಿಸ್ಲಿಕ್ಕೆ ಶುರು ಆಗುತ್ತೆ. ಅದು ನನ್ನನ್ನ ಒಳಗಡೆ ಹೊಯ್ದಾಡಿ ತೊಯ್ದಾಡಿ ಒಂದು ಅಕ್ಷರ ರೂಪಕ್ಕೆ ಬರೋವರೆಗೂ ನಮ್ಮನ್ನು ಬಿಡೋದಿಲ್ಲ. ಬಿಟ್ಟು ಬರ್ದಾದ್ಮೇಲೆ ನಾವು ಸ್ವಲ್ಪ ನಿರಾಳಾಗ್ತೀವಿ. ಹಾಗೆ ಈ ತರ ಕಾಡುತ್ತೆ ನನ್ನನ್ನ. ಓಕೆ, ಈಗ ಕೃಪಾ ಅವರೇ, ನಿಮ್ಮ ಕವನ ಸಂಕಲನದಿಂದ ಯಾವ್ದಾದ್ರು ನಿಮಗೆ ಇಷ್ಟವಾದಂತಹ ಒಂದು ಕವಿತೆ ಸಾಲನ್ನ ನಮ್ಮ ವೀಕ್ಷಕರಿಗೆ ಓದಿ ಹೇಳ್ಬಹುದಾ? ಖಂಡಿತವಾಗಿ ಉಷಾ. ಈ ಕವಿತೆನ ಕಾರ್ಪಣ್ಯದ ಹೂ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೀನಿ. ಕವಿತೆಯ ಶೀರ್ಷಿಕೆ ಜಿದ್ದಿಗೊಲಿಯದ ಧ್ಯಾನ. ನನಗೂ ಜಿದ್ದಿಗೆ ಬಿದ್ದು ಮೌನವಾಗಿ ಉಳಿದು ಧ್ಯಾನದೊಳು ಜಾರಿ ಬಿಡುವ ದರ್ದೇನೂ ಇರಲಿಲ್ಲ. ನನಗೂ ಜಿದ್ದಿಗೆ ಬಿದ್ದು ಮೌನವಾಗಿ ಉಳಿದು ಧ್ಯಾನದೊಳು ಜಾರಿ ಬಿಡುವ ದರ್ದೇನೂ ಇರಲಿಲ್ಲ. ಪಟಪಟನೆ ಮಾತನಾಡುವಾಗ ಕಲ್ಲೂ ಕೊನರಿ ಜೀಕುತ್ತಿತ್ತು. ಪಟಪಟನೆ ಮಾತನಾಡುವಾಗ ಕಲ್ಲು ಕೊನರಿ ಜೀಕುತ್ತಿತ್ತು. ಕಿಲ್ಲೆಂದು ನಗುವ ಪರಿಗೆ ಬಂಡೆಯೊಳಗೆ ಚಿಲುಮೆ ಜಿಂಗುತ್ತಿತ್ತು. ಅಷ್ಟಕ್ಕೂ ಜಿದ್ದಿಗೆ ಒಲಿಯುವ ಕಲೆಯೇ ಈ ಧ್ಯಾನ. ಅಷ್ಟಕ್ಕೂ ಜಿದ್ದಿಗೆ ಒಲಿಯುವ ಕಲೆಯೇ ಈ ಧ್ಯಾನ. ಹಠಕ್ಕೆ ಬಿದ್ದ ಮೌನವಲ್ಲವಿದು. ಗರಿಬಿಚ್ಚಿದ ಮಾತಿನ ರೆಕ್ಕೆ ತುಂಡಾಗಿತ್ತು. ಮೌನದ ಚಿಪ್ಪಿನೊಳು ಹುದುಗಿ ತುಟಿ ಬಿಚ್ಚದೆ ನುಚ್ಚು ನೂರಾದ ಹೃದಯ ಕಾಣದಿರಲೆಂದು ಎಳೆದಿರುವೆ ನಗುವಿನ ಪರದೆ. ಜಿದ್ದಿಗೊಲೆಯದ ಧ್ಯಾನ ಕವನನ ಓದಿದೆ ನಾನು. ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ಈಗ ಕೃಪಾ ಅವರೇ, ನೀವು ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರ್ತೀರ. ಸಾಧಾರಣವಾಗಿ ಕವಿಗೋಷ್ಠಿಗಳು, ಈ ತರದ್ದು ವಿಚಾರ ಮಂಡನೆ, ವಿಚಾರಗೋಷ್ಠಿಗಳು ಎಲ್ಲ ಜನಗಳು ಸ್ವಲ್ಪ ಆಸಕ್ತಿ ತೋರಿಸೋದು ಕಡಿಮೆ ಇರತ್ತೆ. ನಿಮ್ಗೆ ಯಾವ ತರದ್ ಒಂದು ಅನುಭವ ಆಗಿದೆ ಅಂತ? ಎಷ್ಟೊಂದು ಕವಿಗೋಷ್ಠಿಗಳಲ್ಲಿ ನೀವು ಭಾಗವಹಿಸಿದ್ದೀರಾ, ನಿಮ್ಮ ಅನುಭವ ಹೇಗಿತ್ತು ಅಂತ? ಈಗ ಸಾಧಾರಣವಾಗಿ ಎಲ್ಲಾ ಕೇಳಿ ಬರ್ತದೆ, ಕವಿಗೋಷ್ಠಿಗಳಲ್ಲಿ ಜನಗಳಿರೋದಿಲ್ಲ, ಬರೀ ಕವಿಗಳೇ ಇರ್ತಾರೆ ಹಾಗೆ ಅಂತ ಹೇಳಿ. ಆದ್ರೆ ನಮಗೆ ಒಂದು ಕವಿಗೋಷ್ಠಿಗಳು ಆರಂಭದಲ್ಲಿ ವೇದಿಕೆ ಕೊಟ್ಟಂತವು. ನಾವು ಒಂದು ಕವಿಯತ್ರಿ ಅಥವಾ ಸಾಹಿತಿ ಅಂತ ಗುರುತಿಸ್ಕೊಳ್ಳಕ್ಕೆ ವೇದಿಕೆ ಕೊಟ್ಟಂತವು, ಮತ್ತು ಹಲವಷ್ಟು ಜನ ಸಾಹಿತಿಗಳನ್ನ ಭೇಟಿಯಾಗ್ಲಿಕ್ಕೆ ಅನುಭವ ತಂದಂಥದ್ದು. ಈಗ ಪ್ರತಿಯೊಂದು ಸಾಹಿತ್ಯ ಗೋಷ್ಠಿಯಲ್ಲಾಗ್ಲಿ, ದಸರಾ ಕವಿಗೋಷ್ಠಿಗಳಿರ್ಬೋದು, ಎಲ್ಲಾ ಕಡೆ ಕವಿಗೋಷ್ಠಿಗಳನ್ನ ಏರ್ಪಡಿಸ್ತಾರೆ. ಜಿಲ್ಲೆಯ ಅಥವಾ ನಾಡಿನ ಎಲ್ಲಾ ಕಡೆಗಳಿಂದ ಕವಿಯತ್ರಿಯರು, ಕವಿಗಳು ಬರ್ತಾರೆ. ಎಲ್ಲ ಅವರ ಪರಸ್ಪರ ವಿಚಾರಧಾರೆಗಳನ್ನ ಹಂಚ್ಕೊಳ್ತೀವಿ. ಪ್ರತಿಯೊಬ್ಬರದ್ದು ಕವಿತೆಗಳು ಬೇರೆ ಬೇರೆ ಆಗಿರ್ತದೆ. ಅದು ನಾನೀಗ ಜಿಲ್ಲಾ ಮಟ್ಟದಲ್ಲಿ ಹೇಳೋದಾದ್ರೆ, ಈಗ ನಾವು ವಿಶ್ವವಿಖ್ಯಾತ ದಸರಾ ಕವಿಗೋಷ್ಠಿಗೆ ಆಯ್ಕೆಯಾದಾಗ ಪ್ರತಿಯೊಬ್ಬರದ್ದು ಕವಿತೆಗಳನ್ನ ನಾವು ಅವ್ರವ್ರದ್ದು ಏನು ದಿ ಬೆಸ್ಟ್ ಇರ್ತದೆ ಆ ಕವಿತೆಗಳನ್ನೇ ಕೊಟ್ಟಿರ್ತಾರೆ. ಅದ್ರಲ್ಲಿ ಅವರು ಒಂದು ಆಯ್ಕೆ ಮಾಡಿರ್ತಾರೆ. ಎಲ್ಲಾ ಭಾಗಗಳಿಂದ ಬರ್ತಾರೆ. ಅವರೆಲ್ಲರ ಮನೋಧರ್ಮಗಳು ಅದರಲ್ಲಿ ಅಭಿವ್ಯಕ್ತವಾಗ್ತವೆ. ಓದ್ತಾ ಹೋದಂಗೆ ನಮಗೆ ಹೊಸ ವಿಚಾರಧಾರೆಗಳು ತಿಳ್ಕೊಂಡು ಹೋಗ್ತವೆ, ಹೊಸ ಹೊಸ ಹೊಳವುಗಳು ಬರ್ತವೆ. ಅಲ್ಲಿಂದ ಈ ಅಹೋರಾತ್ರಿ ಕಾಡುವ ಕಿರಂ, ಅದೊಂದು ಅನುಭವನೇ ಬೇರೆ ನನಗೆ. ಯಾಕೆಂದ್ರೆ ಇಡೀ ರಾತ್ರಿ ಕೇವಲ ಕವಿಗೋಷ್ಠಿ ಅಲ್ಲ, ಸಂಗೀತ ಗೋಷ್ಠಿ, ವಿಚಾರಗೋಷ್ಠಿ ಪ್ರತಿಯೊಂದು ನಡೆಯುತ್ತೆ, ನಾಟಕ ಅದೆಲ್ಲ. ಕವಿಗೋಷ್ಠಿಗಳನ್ನ ಒಂದೊಂದು 2 hours ಇಟ್ಟಿರ್ತಾರೆ. ಆಗ ನಮಗೆ ಅದು ರಾತ್ರಿ ಅಂತಾನೆ ಅನ್ಸೋದಿಲ್ಲ. ಅಷ್ಟು ಬೆಳಕು, ಜನರು ಎಲ್ಲರೂ ಇರ್ತಾರೆ, ಬೇರೆ ಬೇರೆ ಕಡೆಗಳಿಂದ ಅವರು ಕವಿತಾ ವಾಚನ ಸಹ ಒಂದು ವಿಶಿಷ್ಟ ಕಲೆ. ಕವಿತೆ ಬರೆಯೋದು ಬೇರೆ, ಅದನ್ನ ವಾಚನ ಮಾಡೋದು ಬೇರೆ. ನಾವು ಮಾಮೂಲಾಗಿ ಹೀಗೆ ಓದ್ತಿರ್ತೀವಿ. ಒಂದೊಂದು ಕವಿಗಳದ್ದು ಒಂದೊಂದು ಕವಿತಾ ವಾಚನ ಕೇಳುವಾಗ ನಮಗೂ ಹೊಸ ಹೊಸ ಅನುಭವ, ಮತ್ತು ಅದನ್ನ ಹಾಗೆ ಒಂದು ರಂಗನಾಟಕದ ತರ ಅವರು ಅದನ್ನ ಪ್ರಸ್ತುತಪಡಿಸ್ತಾರೆ. ಕೆಲವರು ಹಾಡುಗಳ ಮೂಲಕ ಅವರ ಕವಿತೆಗಳನ್ನ ಹೇಳ್ತಾರೆ. ನನಗೆ ಮತ್ತೆ ಹೊಸ ಹೊಸ ಏನ್ ಹೇಳೋದು, ಆ ಪ್ರಾದೇಶಿಕತೆ, ಅವರ ಅನುಭವಗಳು. ನಾವೀಗ ಮಲೆನಾಡೋರು, ಮಳೆ, ಪ್ರಕೃತಿ ಹೀಗೆ ಇರುವಾಗ ಅವರ ಬಡತನ ಅಥವಾ ಇರ್ಬೋದು, ಅವರ ಮಳೆ ಇಲ್ಲದಂತಹ ಒಡೆದ ಭೂಮಿಗಳ ಬಗ್ಗೆ ಇರ್ಬೋದು, ಹಸಿವಿನ ಬಗ್ಗೆ ಇರ್ಬೋದು, ಅವರವರ ಅನುಭವ ಅವ್ರವ್ರಿಗೆ. ಅದು ನಮ್ಗೆ ಹೊಸ
ವಿಚಾರಗಳನ್ನ ತಿಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಹಾಗೆ ಹೊಸ ಹೊಸ ಸಾಹಿತಿಗಳನ್ನ ಎಲ್ಲರನ್ನ ಭೇಟಿ ಆಗ್ಲಿಕ್ಕೆ, ಮುಖಾಮುಖಿ ಆಗ್ಲಿಕ್ಕೆ ಸಹಾಯ ಆಗ್ತದೆ. ಸಹಾಯ ಆಗುತ್ತೆ. Okay.